ಹಾಯ್ ಹಲೋ ನಮಸ್ತೆ. ನಾನಿವತ್ತು ಜಿ5ನಲ್ಲಿ ರಿಲೀಸ್ ಆಗಿರೋಂಥ ರಾಕ್ಷಸ ವೆಬ್ ಸೀರೀಸ್ ಸ್ಟೋರಿನ ಹೇಳ್ತಾ ಇದ್ದೀನಿ. ಈ ಸೀರೀಸಲ್ಲಿ ಸವದತ್ತಿಯಲ್ಲಿರೋ ನದಿಯ ಹತ್ತಿರ ನಡೀತಿರೋಂಥ ಕೊಲೆಗಳಿಗೆ ಕಾರಣ ಆ ನದಿಯಲ್ಲಿರೋ ಮೊಸಳೆನಾ ಅಥವಾ ಇದರ ಹಿಂದೆ ಯಾರಾದಾದರೂ ಕೈವಾಡ ಇದೆಯಾ? ಈ ಸೀರೀಸ್ ನೋಡ್ತಾ ಹೋದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಸ್ಟೋರಿನ ಕೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಸ್ಟೋರಿಗೆ ಬರೋಣ. ಈ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ರಾತ್ರಿ ಹೊತ್ತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಬಂದಿರೋದಕ್ಕೆ ಗಾಡಿನ ನಿಲ್ಲಿಸಿ ನದಿ ಹತ್ರ ಮಾತಾಡ್ತಿರ್ತಾನೆ. ಆಗ ಅಲ್ಲೊಂದು ಶಬ್ದ ಕೇಳಿ ಟಾರ್ಚ್ ಆನ್ ಮಾಡಿ ನದಿ ಒಳಗೆ ನೋಡಿದಾಗ ಮೊಸಳೆ ಇರುತ್ತೆ. ಅದನ್ನು ನೋಡಿ ಕಾನ್ಸ್ಟೇಬಲ್ ಗಾಬರಿಯಿಂದ ಓಡಿ ಹೋಗ್ತಾರೆ. ಬಿಕಾಸ್ ಈ ಹಿಂದೆ ಆ ನದಿ ಹತ್ರ ಕೆಲವೊಂದು ಜನ ನಾಪತ್ತೆಯಾಗಿದ್ದಾರೆ, ಹಾಗೆ ಅವರನ್ನೆಲ್ಲ ಈ ಮೊಸಳೆನೇ ತಿಂತಿರೋದು ಅಂತ ಜನರು ಗಾಸಿಪ್ ಮಾಡ್ತಿರ್ತಾರೆ. ಈಗ ನೆಕ್ಸ್ಟ್ ಸೀನಲ್ಲಿ ಸೀರೀಸ್ ಹೀರೋ ಹನುಮಪ್ಪನ ತೋರಿಸ್ತಾರೆ. ಇವರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಸೊ ಈಗ ಆ ನದಿ ತೀರದ ಹತ್ರ ಕೆಲವೊಂದಷ್ಟು ಮನುಷ್ಯರ ಅವಶೇಷಗಳು ಸಿಕ್ಕಿರೋ ಫೋಟೋಸ್ ಪಕ್ಕದ ಸ್ಟೇಷನ್ನಿಂದ ಬಂದಿರ್ತವೆ. ಈ ಸಾವುಗಳನ್ನು ಮೊಸಳೆನ ಮಾಡ್ತಿದೆಯಾ ಅಥವಾ ಯಾರಾದರೂ ಕೊಲೆ ಮಾಡ್ತಿದ್ದಾರಾ, ಏನು ಕತೆ ಅಂತ ಇವರಿಗೆ ಗೊತ್ತಾಗ್ತಿರೋದಿಲ್ಲ. ಹನುಮಪ್ಪ ಅವರ ಸ್ಟೇಷನ್ನಲ್ಲಿ ಬೀರ ಅನ್ನುವ ವ್ಯಕ್ತಿ ಟೀ ಕೊಡೋಕೆ ಹಾಗೆ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡ್ತಾ ಇರ್ತಾನೆ. ಈಗ ಸ್ಟೇಷನ್ಗೆ ಶಿವ ಅನ್ನುವ ವ್ಯಕ್ತಿ ಬಂದು ತನ್ನ ಅಣ್ಣ ಮಿಸ್ಸಿಂಗ್ ಕೇಸ್ ಬಗ್ಗೆ ಮಾತಾಡೋಕೆ ಬರ್ತಾನೆ. ಬಟ್ ಅವರ ಅಣ್ಣ ಸಿದ್ದಪ್ಪ ಮರಳಿನ ಕಳ್ಳ ಸಾಗಾಣಿಕೆ ಮಾಡ್ತಿರೋದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹಿಂಜರಿತಾನೆ. ಸಿದ್ದಪ್ಪನಿಗೆ ಕಂಪ್ಲೇಂಟ್ ಕೊಡದೆ ಹೇಗೆ ಇನ್ವೆಸ್ಟಿಗೇಷನ್ ಮಾಡೋದು ಅಂತ ಹನುಮಪ್ಪ ಹೇಳಿ ಕಳಿಸ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಕೇಸ್ ಬರುತ್ತೆ, ಮಗಳು ಕಳೆದು ಹೋಗಿದ್ದಾಳೆ ಅಂತ. ಈ ಕೇಸ್ ಮೇಲೆ ಹನುಮಪ್ಪ ಮನೆಯನ್ನೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗಿ ತಂದೆ ಅವಳನ್ನು ಒತ್ತಾಯವಾಗಿ ಮದುವೆ ಮಾಡ್ತಿದ್ದಕ್ಕೆ ಅವಳು ತನ್ನ ಟೀಚರ್ ಮನೆಗೆ ಹೋಗಿದ್ದಾಳೆ ಅಂತ. SI ಹನುಮಪ್ಪ ಆ ಟೀಚರ್ ಮನೆಗೆ ಹೋಗಿ ಮಗಳನ್ನು ತನ್ನ ತಂದೆಗೆ ಒಪ್ಪಿಸ್ತಾರೆ. ಆ ಟೀಚರ್ ಕೂಡ ಆ ಹುಡುಗಿ ತಂದೆಗೆ ಅವಳನ್ನು ಓದೋಕೆ ಬಿಡಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಟೀಚರ್ SI ಅವರಿಗೆ ಮಿಸ್ಸಿಂಗ್ ಕೇಸ್ಗಳನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅನಿಸುತ್ತೆ, ಇದೇ ತರಹ ನನ್ನ ಗಂಡನ ಮಿಸ್ಸಿಂಗ್ ಕೇಸ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಇವತ್ತು ನನ್ನ ಹಸ್ಬೆಂಡ್ ಜೊತೆ ನಾನು ಇರ್ತಿದ್ದೆ ಅಂತಾಳೆ. ಬೈ ದ ವೇ, ಈ ಟೀಚರ್ ಅಮ್ಮನ ಗಂಡ ಸ್ವಲ್ಪ ದಿನಗಳ ಹಿಂದೆ ಮಿಸ್ಸಿಂಗ್ ಆಗಿರ್ತಾರೆ. ಇವ್ರ ಫೋನ್ ಲಾಸ್ಟ್ ಲೊಕೇಶನ್ ಆ ನದಿ ತೀರದ ಹತ್ರ ತೋರಿಸಿದ್ದಕ್ಕೆ ಅವರು ಸಹ ಮೊಸಳೆನೇ ತಿಂದ್ಬಿಟ್ಟಿದೆ ಅಂತ ಪೊಲೀಸ್ನವರೇ ಲೆಕ್ಕ ಹಾಕಿರ್ತಾರೆ. ಹಾಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಿಮಗೆ ತಿಳಿಸ್ತೀನಿ ಅಂತ ಹನುಮಪ್ಪ ತನ್ನ ಮನೆಗೆ ಹೊರಡ್ತಾನೆ. ಈ ಕಡೆ ಹನುಮಪ್ಪ ಮನೆಗೆ ಬಂದರೆ ಅವನ ಹೆಂಡತಿ ಗರ್ಭಿಣಿ ಬೇರೆ ಇರ್ತಾಳೆ. ಯಾವಾಗ ನೋಡಿದರೂ ಹನುಮಪ್ಪ ಡ್ಯೂಟಿ ಅಂತ ಹೊರಗೆ ಇರೋದಕ್ಕೆ ಅವನ ಹೆಂಡತಿಗೆ ಬೇಜಾರಾಗ್ತಿರುತ್ತೆ. ಹನುಮಪ್ಪ ತನ್ನ ಹೆಂಡತಿಗೆ ಸೇವೆನ ಮಾಡ್ತಿರುವಾಗಲೇ ಪೊಲೀಸ್ ಸ್ಟೇಷನ್ನಿಂದ ಹನುಮಪ್ಪನಿಗೆ ಕಾಲ್ ಬರುತ್ತೆ. DSP ತನ್ನ ಮಗಳ ಮದುವೆಗೆ ಡಿಪಾರ್ಟ್ಮೆಂಟ್ನವ್ರನ್ನ ಇನ್ವೈಟ್ ಮಾಡೋಕ್ಕೆ ಬಂದಿರ್ತಾರೆ. ಅದೇ ಟೈಮ್ಗೆ ನದಿ ತೀರದ ಹತ್ರ ಒಂದು ಬಾಡಿ ಸಿಕ್ಕಿದೆ ಅಂತ ಕಾಲ್ ಬರುತ್ತೆ. ಹನುಮಪ್ಪ ಅಲ್ಲಿಗೆ ಹೋಗ್ತಾರೆ. DSP ಕೂಡ ಈ ಕೇಸ್ನ ಹನುಮಪ್ಪನಿಗೆ ಒಪ್ಪಿಸ್ತಾರೆ. ಆ ಡೆಡ್ ಬಾಡಿ ಸ್ವಲ್ಪ ಹಳೇದಾಗಿರುತ್ತೆ. ನದಿ ಹತ್ರ ಯಾರೋ ಕೊಲೆ ಮಾಡಿ ಹೂತು ಹಾಕಿರ್ತಾರೆ. ಸೊ ಫೋರೆನ್ಸಿಕ್ ಅವರ ಬರೋವರೆಗೂ ಡೆಡ್ ಬಾಡಿ ಹತ್ರ ಯಾರನ್ನೂ ಕೂಡ ಬಿಡಬೇಡಿ ಅಂತ ಹೇಳಿ DSP ಹೋಗ್ತಾರೆ. ನದಿ ಹತ್ರ ಡೆಡ್ ಬಾಡಿ ಸಿಕ್ಕಿದೆ ಅಂದರೆ ಕೇಳ್ತೀರಾ, ನಮ್ಮ ಜನಗಳೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಸೊ ಪೊಲೀಸ್ನವರು ಜನಗಳನ್ನೆಲ್ಲ ಕಳಿಸ್ತಿರ್ತಾರೆ. ಅದೇ ಟೈಮ್ಗೆ ಯಾರೋ ಮಹಿಳೆ ಮೊಸಳೆ ಬಂದಿದೆ ಅಂತ ಇನ್ನೊಂದು ಕಡೆ ಕೂಗ್ತಾಳೆ. ಅಲ್ಲಿಗೆ ಎಲ್ಲರೂ ಓಡಿ ಹೋಗ್ತಾರೆ. ಡೆಡ್ ಬಾಡಿ ಹತ್ರ ಇದ್ದ ಕಾನ್ಸ್ಟೇಬಲ್ಗಳು ಕೂಡ ಓಡಿ ಹೋಗ್ತಾರೆ. DSPನ ಕಳಿಸಿ ಹನುಮಪ್ಪ ಬಂದು ಡೆಡ್ ಬಾಡಿನ ನೋಡಿದರೆ ಶಾಕು. ಆ ಡೆಡ್ ಬಾಡಿ ತಲೆನೇ ಕಾಣ್ತಿರೋದಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ದ ತಲೆ ನಾಪತ್ತೆಯಾಗಿದೆ. ಎಲ್ಲರ ಗಮನ ಬೇರೆ ಕಡೆ ಸೆಳೆದು ಯಾರೋ ಆ ಬಾಡಿ ತಲೆನ ಕತ್ತರಿಸ್ಕೊಂಡು ಹೋಗಿದ್ದಾರೆ. ಈ ವಿಷಯ ಏನಾದರೂ DSPಗೆ ಗೊತ್ತಾದರೆ ಕೆಲಸನೇ ಹೋಗುತ್ತೆ ಅಂತ ಹನುಮಪ್ಪನಿಗೆ ಟೆನ್ಷನ್ ಆಗುತ್ತೆ. ಈ ಕಡೆ ಹನುಮಪ್ಪನ ಹೆಂಡತಿ ಜ್ಯೋತಿ ಕಾಲ್ ಜಾರಿ ಬಿದ್ದು ಹಾಸ್ಪಿಟಲ್ಗೆ ಸೇರಿರ್ತಾಳೆ. ಅವಳನ್ನು ನೋಡಿಕೊಂಡು ಸಮಾಧಾನ ಮಾಡಿ ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಹನುಮಪ್ಪನ ಹೆಂಡತಿಗೆ ಆಪರೇಷನ್ ಮಾಡಬೇಕು, ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಇರೋ ಬರೋ ಅಮೌಂಟ್ನೆಲ್ಲ ಹೊಂದಿಸಿದ್ರು ಆಪರೇಷನ್ಗೆ ಆಗೋಷ್ಟು ಅಮೌಂಟ್ ಅಡ್ಜಸ್ಟ್ ಆಗಿರುತ್ತೆ. ಬಟ್ ಆ ಅಮೌಂಟ್ನ ಪೋಸ್ಟ್ ಮಾರ್ಟಮ್ ಮಾಡಿದವರಿಗೆ ಕೊಟ್ಟು ಡೆಡ್ ಬಾಡಿ ವಿಷಯನ ಮುಚ್ಚಿ ಹಾಕೋಕೆ ಪೊಲೀಸ್ನವರು ಹೇಳ್ತಾರೆ. ಈ ಕಡೆ ಜ್ಯೋತಿ ತಂದೆ ಹತ್ರನೇ ಅಮೌಂಟ್ ಇಸ್ಕೊಂಡು ಆಪರೇಷನ್ಗೆ ಕಟ್ಟಿರ್ತಾನೆ. ಬೈ ದ ವೇ, ಹನುಮಪ್ಪ ಜ್ಯೋತಿದು ಲವ್ ಮ್ಯಾರೇಜು. ಇವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೇನೆ ಇವರು ಬಾಳ್ತಿರ್ತಾರೆ. ಹನುಮಪ್ಪ ಜೀಪಲ್ಲಿ ಬರುವಾಗ ಆ ನದಿ ಸೇತುವೆ ಹತ್ರ ಯಾವುದೋ ಒಬ್ಬ ಮಹಿಳೆ ನಿಂತಿರ್ತಾಳೆ. ಅದ್ಯಾರು ಅಂತ ನೋಡಿದರೆ ಆ ಟೀಚರ್ ಅಮ್ಮ. ತನ್ನ ಗಂಡ ಯಾವಾಗಲೂ ಇಲ್ಲಿ ಬಂದು ನೀರನ್ನ ನೋಡ್ತಾ ಮನಸ್ಸು ಹಗರು ಮಾಡಿಕೊಂಡು ಬರ್ತಿದ್ರು ಅಂತಾಳೆ. ಅವರ ನೆನಪಿಗೆ ನಾನು ಕೂಡ ಬಂದಿದ್ದೀನಿ ಅಂತಾಳೆ. ಹಾಗೆ ತನ್ನ ಗಂಡನ ಫೋಟೋನ SI ಹನುಮೇಶ್ಗೆ ಕೊಟ್ಟು ಹುಡುಕಿ ಕೊಡಿ ಅಂತ ಕೇಳಿ ಹೋಗ್ತಾಳೆ. ಅವತ್ತು ರಾತ್ರಿ ಹನುಮಪ್ಪನ ಹೆಂಡತಿಗೆ ಆಪರೇಷನ್ ಆಗಿ ಮಗಳು ಹುಟ್ಟಿರ್ತಾಳೆ. ಹನುಮಪ್ಪ ಇಂಥ ಸಿಚುವೇಶನ್ನಲ್ಲಿ ಕೂಡ ಜ್ಯೋತಿ ಜೊತೆ ಇಲ್ಲದಕ್ಕೆ ಜ್ಯೋತಿಗೆ ತುಂಬಾ ಬೇಜಾರಾಗುತ್ತೆ.
ಜ್ಯೋತಿ ತಾಯಿ ಕೂಡ ಈ ಹನುಮಪ್ಪನ ಬಿಟ್ಟು ನಮ್ಮ ಜೊತೆ ಬಂದ್ಬಿಡು, ನಾವು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹನುಮಪ್ಪ ಹಾಸ್ಪಿಟಲ್ಗೆ ಬರ್ತಾನೆ. ಜ್ಯೋತಿ ತಾಯಿ ಆಡ್ತಿರೋ ಮಾತುಗಳನ್ನು ಕೇಳಿಸ್ಕೊಂಡು ಅವನೇನೋ ಬೇಜಾರು ಮಾಡ್ಕೊಳ್ಳೋದೆ ಮಗುನ ಎತ್ಕೊಂಡು ಖುಷಿ ಪಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆ ನದಿ ಹತ್ರ ಹತಾರ್ ಸಿಕ್ಕಿರುತ್ತೆ. ಈ ಹತಾರ್ ಅಂದರೆ ಮಡಿಕೆ ಮಾಡೋಕ್ಕೆ ಹಾಗೆ ಮಣ್ಣು ತೆಗೆಯೋಕ್ಕೆ ಈ ವೆಫನ್ನ ಬಳಸ್ತಿರ್ತಾರೆ. ಈ ಹತಾರ್ನ ನೋಡಿ ಬೀರ ಕುಂಬಾರ ಇದನ್ನು ಬಳಸ್ತಾನೆ ಅಂತ ಹೇಳ್ತಾನೆ. ಆಗ ಜಾತ್ರೆಯಲ್ಲಿ ಆ ಕುಂಬಾರನ್ನ ಹಿಡಿತಾರೆ. ಅಷ್ಟರಲ್ಲಿ ಆ ಜಾತ್ರೆಯಲ್ಲಿ ಅಲ್ಲಿನ ಜನರೆಲ್ಲ ಪೂಜೆಗೆ ಅಂತ ನದಿಗೆ ಇಳಿತಿರ್ತಾರೆ. ಅಲ್ಲಿದ್ದ ಮೊಸಳೆ ಒಬ್ಬ ವ್ಯಕ್ತಿ ಕಾಲು ಮುಟ್ಟಿ ಹೋಗುತ್ತೆ. ಗಾಬರಿಯಲ್ಲಿ ತನ್ನ ಕಾಲನ್ನು ಮುಟ್ಟಿ ಅವನು ನೋಡಿಕೊಂಡಾಗ ಅಲ್ಲೊಂದು ಕೈ ಸಿಗುತ್ತೆ. ನೋಡಿ ಶಾಕ್ ಆಗ್ತಾನೆ. ಮೊಸಳೆ ಕಚ್ಚಿರೋ ಒಬ್ಬ ಮನುಷ್ಯನ ಕೈಯದು. ಜನರು ಅದನ್ನು ನೋಡಿ ಅಲ್ಲಿಂದ ಓಡಿ ಹೋಗ್ತಾರೆ. ಈಗ ಪೊಲೀಸ್ನವ್ರಿಗೆ ಮತ್ತೊಮ್ಮೆ ಟೆನ್ಷನ್ ಆಗುತ್ತೆ. ಆ ಕೈ ಯಾರ್ದು ಅಂತ ಕಂಡು ಹಿಡಿತಾರೋ ಇಲ್ವೋ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಇದೇ ತರಹದ ಎಪಿಸೋಡ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.